ಸಾಮರಸ್ಯ ಇರುವುದಕ್ಕೆ ಬೆನ್ನಾಗುವುದು ಅಥವಾ ಇಲ್ಲದಕ್ಕೆ ಬೆನ್ನತ್ತು. ಇಲ್ಲಿ ಬರುವ ಮೂರು ಪಾತ್ರಗಳು ತಮ್ಮ ತಮ್ಮ ನೆಲೆಯಲ್ಲಿ ತಾವು ಅರಸಿರುವ ಜಂಗಮದ ಹುಡುಕಾಟದಲ್ಲಿದ್ದಾರೆ. ಬರುವ ಎರಡು ಪಾತ್ರಗಳಿಗೆ ಹೆಸರೇ ಆತ ಮತ್ತು ಆಕೆ ಅಂತಲೇ ಕರೆಸಿಕೊಳ್ಳುತ್ತಾರೆ. ಅವೆರಡು ಪಾತ್ರಗಳು ಸಮಾಜದ ಯಾವುದೋ ಆಕೆ ಅಥವಾ ಯಾವುದೋ ಆತನನ್ನು ಪ್ರತಿನಿಧಿಸುತ್ತವೆ ಎಂಬುದೇ ಮತ್ತೊಂದು ಪಾತ್ರ ಶಿವಕುಮಾರ್. ಹೆಸರು, ಕೆಲಸ ಇದೆ, ಘನತೆ, ಸ್ಥಾನಮಾನ, ಸಂಸಾರ ಎಲ್ಲ ಇರಬೇಕಾದವುಗಳು ಅಪ್ಪ ಅಮ್ಮ ಯಾರು. ಈ ಮೂರು ಒತ್ತು ಗುರಿ ಬೆನ್ನತ್ತಿರುವ ಪಾತ್ರಗಳ ಸಮಾಗಮ ಆಕಾರ ಯಾರಿಗಾಗಿ, ಯಾವುದಕ್ಕಾಗಿ ಅನ್ನೋ ಮತ್ತು ಹಲವು ಪ್ರಶ್ನೆ ಅಥವಾ ಸವಾಲುಗಳ ಜೊತೆಗೆ ಅರಳಿಕೊಳ್ಳುತ್ತಾ ಪ್ರೇಕ್ಷಕರ ಮನದಲ್ಲಿ ಅರಳಿಕೊಳ್ಳುವ ಬದುಕಿಗೆ ಜಂಗಮದ ಗಂಡಸು ಅಳತ್ತ ನೋಡಿದ್ಯಾ? ಅಮ್ಮ ಸತ್ತಾಗ ಅಪ್ಪ ಇರ್ಲಿಲ್ಲ. ನಿನ್ ಗಂಡ ನನ್ನೆದುರಂತೂ ಇಲ್ಲ. ಗಂಡ ಗಂಡ ತಪ್ಸಿ ಯಾಕೆ ಅಳ್ಬೇಕು?
ನನ್ನ ಮದುವೆ ಆಗಿದ್ರೆ ಗೊತ್ತಾಗ್ತಿಲ್ಲ. ಏನ್ ಹೇಳೋದು ಟ್ರೈ ಮಾಡ್ತಿದ್ಯಾ? ನಂಗೂ ಅವ್ರಿಗೂ ಜಗಳ ಆಗ್ತಿತ್ತು. ಜಗಳ ಕೈ ಬಿಟ್ಟಾಗ ಗೋಡೆಗೆ ಅಡೆ ಚೆಚ್ಕೊಂಡು ಹೊಡೆದ ಕೂತಿದ್ದೆ. ಈಗೇನಾದ್ರೂ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಅವಳು ಗಟ್ಟಿ ಹತ್ತು ಸುಸ್ತಾಗಿ ಕೊನೆಗೆ ಮುಖ ತೊಳ್ಕೊ ಬರ್ತಿದ್ದೆ. ನೀನ್ ಅವನ ಹೊಡಿತಿದ್ದ? ಇಲ್ಲ, ಯಾಕೆ ಕೇಳಿದ್ರೆ ನಮ್ ಪರಿಚಯ ಆಗಿ ಇಷ್ಟು ವರ್ಷ ಆದ್ರು ನಾವ್ ಯಾವತ್ತೂ ಈ ರೀತಿ ಮಾತಾಡಿದ್ವಿ. ಅದಕ್ಕೆ ಇಷ್ಟು ವರ್ಷ ಪರಿಚಯ ಬೇರೆ, ಇವತ್ತಿನ ಪರಿಚಯ ಬೇರೆ. ಹೌದು, ದೈಹಿಕ ಸಂಬಂಧ ಎಲ್ಲವನ್ನ ಬದಲಾಯಿಸುತ್ತೆ. ಮನಸ್ಸು ಮಾಡುತ್ತೆ. ಆದ್ರೆ ಇಲ್ಲಿವರೆಗೂ ನನ್ನ ಗಂಡ ನನ್ನ ಹೊಯ್ಬಿಟ್ಟಿಲ್ಲ. ನಾನು ಮೊದ್ಲು ಹೊಡಿತಿರ್ಲಿಲ್ಲ. ಹೊಡಿಬಾರ್ದು ಅನ್ನೋ ಆಟಕ್ಕೆ ನಂಗೆ ನಾನೇ ನೋವು ಮಾಡ್ಕೊಳ್ತಿದ್ದೆ. ಅಂಥದ್ದೇನಾಗ್ತಿರ್ಲಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗ್ತಿದ್ವು ಅಷ್ಟೇ. ಇಡೀ ರಾತ್ರಿ ರಂಪಾಟ ಆಗಿ ಸಂತೋಷವಾಗಿರೋಕೆ ಆಗ್ತಿರ್ಲಿಲ್ಲ. ಮೊದ್ಲು ಅಣೆ ಚಿಚ್ಕೊಳ್ಳೋದು ನೋಡಿ ಗಾಬರಿ ಆಗಿದ್ರು. ಎಲ್ಲ ಕತ್ತೆ ಹೋಗ್ತಿರೋ ಬೈಕ್ಗೆ ತಬ್ಬಿ ಮುದ್ದಾಡಿ ಮುದ್ದು ಕೊಟ್ಟಿದ್ರು. ಅವಳು ನಿನ್ನ ಹೊಡಿತಿದ್ಲ? ಇಲ್ಲ, ಅದಕ್ಕೆ ಪಾಪ ಪ್ರಜ್ಞೆಯಿಂದ ಒದ್ದಾಡಿ ಕಾಯ್ತಾ ಇದ್ದೀನಿ. ಗಂಡ್ಸಾದನು ತುಂಬಾ ಸ್ಟ್ರಾಂಗ್ ಇರ್ಬೇಕು. ಮಕ್ಕಳು ಮರಿ ಸಂಸಾರ ಅಂತ ನೋಡ್ಕೋಬೇಕು. ಏನೇ ಒಂದು ಎದುರಿಸ್ಬೇಕು. ನಮಗೂ ಅವಳಿಗೂ ಮದುವೆನೇ ಆಗಿರ್ಲಿಲ್ಲ. ಇಷ್ಟಕ್ಕೂ ಅವಳ ನಿಂತೆ ಆಗಿರ್ಲಿಲ್ಲ. ಎಷ್ಟು ವರ್ಷ ಜೊತೆಗಿದ್ರೆ? 4 ವರ್ಷ. ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ. ಮನೆಗಳು ಬಂದ್ರು ಸುಮ್ಮನೆ ಇರ್ತಿದ್ದೆ. ಐಡೆಂಟಿಟಿಗಳೇ ಬೇಕಿರ್ಲಿಲ್ಲ ಅವಳಿಗೆ. ನೀನ್ ತುಂಬಾ ನೇರವಾಗಿ ಮಾತಾಡ್ತೀಯ. ನನಗೆ ಇನ್ನೂ ಏನು ಹೇಳಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಚೈಲ್ಡ್ಹುಡ್ ಬ್ರಾಹ್ಮಣ ಆಗ್ಲಿನ ಒದ್ದಾಟ, ಹಿಂಸೆ. ಯಾಕೆ ಹೇಳಲ್ವಾ? ಇಲ್ಲ, ಕೆಲವೊಂದು ಅಸಹ್ಯ ನಾವು ಮುಚ್ಚಿಡೋದೇ ಒಳ್ಳೇದು. ಯಾಕಂದ್ರೆ ನಾರ್ತಾರೆ ನಿನ್ಗಿನ್ನೂ ದಿವಸ ಹೋಗಿಲ್ವಾ? ಕಡಿಮೆ ಆಗಿದೆ. ಹೇಗೆ ಕಡಿಮೆ ಮಾಡ್ಕೊಂಡೆ? ನಿನ್ನಂತಹ ಒಂದೆರಡು ಹೆಂಗಸರು ನಂಬಿ ಕೈಗೊಂಡ ಕಡಿಮೆ ಆಗಿರ್ಬೋದು. ಮನುಷ್ಯ ಸಂಬಂಧಗಳೇ ಈ ಮದುವೆಯನ್ನು ಒಳಚೌಕಟ್ಟಿನ ಸುಳಿಗಳು ಸರಿಯಾಗಿ ಅರ್ಥನೇ ಆಗಲ್ಲ. ನಿನ್ನ ನೀ ಜಸ್ಟಿಫೈ ಮಾಡ್ಕೋತಿಲ್ಲ ತಾನೆ? ಹಾಗೇನಿಲ್ಲ. ಆದ್ರೆ ನೀನೇ ಬಟ್ಟೆ ಬಿಸಿಲಿಲ್ಲ? ಯಾವಾಗ? ಯಾವಾಗ ಅಂದ್ರೆ ಆವಾಗ ಕಪ್ಪಿ ಹೊರಡಾಡುವಾಗ. ನನಗದು ಬೇಕಿರ್ಲಿಲ್ಲ. ಅಂದ್ರೆ ನಿನ್ನ ಯಾರು ಫೋರ್ಸ್ ಮಾಡಿಲ್ಲ? ನಾನು ನಿನ್ ಗಂಡ ಅಲ್ಲ. ಬಟ್ಟೆ ಬಿಸಿಲಿಲ್ಲ ಗೊತ್ತಾಗುತ್ತಾರೆ. ನೋಡು, ನನಗೆ ಸಂಬಂಧಪಡದ ವಿಷಯ.
ನನಗೆ ಯಾರ ಜವಾಬ್ದಾರಿನೂ ಬೇಕಾಗಿಲ್ಲ. ಅಂದ್ರೆ ನನ್ಗೆ ಕೂಡ ನಿನಗೆ ಸಂಬಂಧಪಡೋದು ವಿಷಯ. ನನ್ನ ಮುಂಚೆಯಿಂದಲೂ ಹೀಗೆ ಅನೈತಿಕತೆ ಅಂದ್ರೆ ತುಂಬಾ ಇಷ್ಟ. ಒಮ್ಮೆ ಮಲಗ್ಬಿಟ್ಟೆ ಅಂದ್ರೆ ಮಡಿವಂತ ಆಗೋಗ್ತೀನಿ. ನೀನು, ನಿನ್ನ ಗಂಡ, ನಿನ್ನ ತಾಳಿ, ನಿನ್ನ ಮದುವೆ ಎಲ್ಲ ನಿಜ ಆಗುತ್ತೆ. ಮೊದಲೇ ಅರ್ಧಕ್ಕರ್ಧ ಬೀದಿನಿ ನಾನು. ಏನೋ ಮುಚ್ಚಿರ್ತಾ ಇದೆಯಾ? ಏನಿಲ್ಲ. ನಿನಗೆ ಏನಿಸ್ತು? ಒಂದು ಕ್ಷಣ ತೆಗ್ದಿಟ್ಟಿರೋ ತಾಳಿನ ಅಲ್ಲೇ ಇಲ್ಲ. ಆ ಕ್ಷಣದಲ್ಲಿ ನನ್ ಗಂಡ ಏನ್ ಮಾಡ್ತಿರೋದು ಅಂತ ಯೋಚನೆ ಹಾಗೆ ಡಿಸ್ಟರ್ಬ್ ಆದೆ. ಆದ್ರೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ವಿಚಿತ್ರ. ಏನು ನನಗೆ ಯಾಕಂತ ಅನ್ನಿಸ್ತಾ ಇರೋ ಗೊತ್ತಿಲ್ಲ. ಅನ್ನಿಸ್ಬೇಕು. ನಾಳೆ ಹೋಗ್ತೀನಿ. ನನ್ನ ಗಂಡ ಟೂರಿಂದ ಹಿಂದಕ್ಕೆ ಬರ್ತಾನೆ. ಅವ್ರು ಬಂದಾಗ ಅವ್ರ ಗಂಡಲ್ಲಿ ಕಣ್ಣಿಟ್ಟು ನಗ್ತಾನೆ. ಅವ್ರು ನಂಗಿಗೆ ಬುದ್ಧಿ ಹೊಲಿತಾನೆ. ನಾಳೆ ಬೇಗ ಮನೆಗೆ ಬಂದ್ಬಿಡು ಮಾರಾಯ ಅಂತ ಹೇಳ್ತೀನಿ. ಆಗ್ಲೂ ನನ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತೆ. ನಾನು ಆದರೆ ಪುರಾಣದಲ್ಲಿ ನಿಮ್ಮನ್ನ ನದಿ ಕಂಪೇರ್ ಮಾಡ್ತಾರೆ. ಏನೇ ಆದ್ರೂ ಏನೂ ಆಗಿಲ್ಲ ಅನ್ನೋ ರೀತಿ ಇಡ್ತೀರಾ. ಆದ್ರೆ ಗಂಡಸಾಗಲ್ಲ ನೋಡಿ. ಫೇಸ್ ಟು ಫೇಸ್ ಮಾತಾಡೋದಿಲ್ಲ. ನೀನ್ ಹೇಳೋದು ಕೆಲವು ಸಲ ನಿಜ ಅನ್ಸುತ್ತೆ. ಅದು ಒಂದು ದೊಡ್ಡತನ ಏನಲ್ಲ. ಅದೊಂದು ವೀಕ್ನೆಸ್ ಇರಬೇಕು. ಆದ್ರೆ ಶಿವಗೆ ಈ ರೀತಿ ಅನುಭವ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿ ಶಿವು? ನನ್ ಗಂಡ. ಮತ್ತೆ ನನ್ನ ಶಿವು ಅಂತೆ. ಯಾವಾಗ? ಯಾವಾಗಂದ್ರೆ ಆವಾಗ ತಬ್ಬಿ ಮುದ್ದಾಡುವಾಗ. ಹೌದಾ? ವಿಚಿತ್ರ ನೀವು. ಇದರಲ್ಲಿ ವಿಚಿತ್ರ ಏನು? ಎಲ್ಲೋ ಓದಿರೋ ತರಾನೇ. ಪ್ರೀತಿ ಮಾಡುವಾಗ ಇಡೀ ವ್ಯಕ್ತಿಯ ವ್ಯಕ್ತಿತ್ವ ಸಿಕ್ಕೋದೇ ಇಲ್ಲ. ಒಂದಿಷ್ಟು ಸೊಂಟ, ಒಂದಿಷ್ಟು ಎದೆ, ಒಂದಿಷ್ಟು ಕುತ್ತಿಗೆ, ತುಟಿ ತಕ್ಕುತ್ತದೆ. ಹೆಣ್ಣು ನೋಡೋದಕ್ಕೆ ಎಷ್ಟೇ ಸುಂದರವಾಗಿತ್ತು, ಕತ್ಲಾದ ಮೇಲೆ ತಡ್ಕಾಡೋದು. ಕೆಲವು ಹಳೆದೇ ನೆನಪಾಗಿರ್ಬೇಕು. ನನಗೇಗನ್ನಿಸ್ತು ಗೊತ್ತಾ? ಇನ್ನೊಂದು ಹೊಸ ಎಫೆಕ್ಟ್ ಅಂತ ಖುಷಿಯಾಗಿತ್ತು. ಈಗ ನೀನ್ ಕಂಟಿನ್ಯೂಸ್ ಅಂತ ಗೊತ್ತಾದ್ಮೇಲೆ ಅವನ ಮೈ ಹೆಂಗಸು ಮೈಗೆ ತುಂಬಾ ಸಾಫ್ಟ್. ಅವನು ನೋಡೋದಕ್ಕೆ ಕಲ್ತರ ಇದ್ರು. ಅವ್ರ ಮನಸ್ಸು ಕನ್ನಡ ಕಾಪಿ ರೈಟಿಂಗ್ ಹೋಗ್ತಾರೆ. ನೋಡೋದಕ್ಕೆ ಸುಲಭ ಅನ್ಸುದು. ಆಮೇಲೆ ಸಂಧಿಸಲಿಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಎರಡು ಸಮಾನಾಂತರ ರೇಖೆಗಳು ಮಾತ್ರ. ಅನುಮಾನಗಳೇ ಇಲ್ಲದೆ ಇರೋದು. ಗಂಡಸಿಗೆ ಸ್ವಾಭಿಮಾನ ಜಾಸ್ತಿ. ಇರ್ಲಿ, ಏನಿಲ್ಲ. ಅನುಮಾನಗಳನ್ನ ಕೆಡಿಸಬಾರದು. ಹಾಗೇನಿಲ್ಲ. ಅವ್ನು ನನಗೆ ಸೇರ್ತಾನೆ. ಒಂದ್ ನಿಮಿಷ. ಹಲೋ. ಅವ್ನಿಗೆ ನಿನ್ ಮೇಲೆ ಅನುಮಾನ ಬಂದಿಲ್ಲ. ಅನುಮಾನ ಬರೋದು ಬೇಡ. ಫೋನ್ ಮಾಡಿ ಶಿವನ. ಹೌದು. ಶುರುವಾಯ್ತಲ್ಲ
ಪಾಪ ಪ್ರಜ್ಞೆ. ಡೆಲ್ಲಿಯಿಂದ ಕಾಲ್ ಮಾಡಿದ, ಊಟ ಮಾಡ್ದ ಅಂತ ಕೇಳ್ದ, ಲೈಟ್ ಬಿಲ್ ಕಟ್ಟೋದಕ್ಕೆ ನೆನಪು ಮಾಡ್ದ, ಸೀರೆ ತರಬೇಕಾ ಅಂತ ಕೇಳ್ದ. ಭೂಕಂಪನೆ ಆಗುತ್ತೆ ನೋಡಿಗ. ಸ್ವಲ್ಪ ಸುಮ್ಮನೆ ಇದೆಯಾ? ನನ್ನ ಮದುವೆ ಆಗು ಅಂತ ಹೇಳಿದ್ರೆ ಏನ್ ಹೇಳ್ತೀಯಾ? ಗೊತ್ತಿಲ್ಲ, ಯೋಚನೆ ಮಾಡಬೇಕು. ಯಾಕೆ ಮಾಡಿರ್ಲಿಲ್ವಾ? ನೋಡು, ನನ್ನ ಮದುವೆ ಆಗೋ ವಿಚಾರನ ಮಾಡ್ಕೊಡು. ಊಟಕ್ಕೆ ಏನ್ ಮಾಡ್ತೀಯಾ? ಹೊರಗೆ ಹೋಗ್ಬರೋಣ? ಬೇಡ, ನೀನಿಲ್ಲೇ ಇರು, ನಾನೇ ಹೊರಗೆ ಪಟ್ಟಿಸ್ಕೊಬರ್ತೇನೆ. ನಾನು ನಿನ್ ಜೊತೆ ಪ್ರೀತಿ ಇಲ್ಲದೆ ಮಲಗಿಲ್ಲ, ಆಯ್ತಾ? ಆಗನೇ ಅಂದಿದ್ದೀಜ, ನಿನ್ನ ಕಟ್ಕೊಂಡು ಹೇಗೆ ನಾನು? ಇವಾಗ ನಿನ್ನ ಅರ್ಥ ಮಾಡ್ಕೊಂಡಿರು. ಸರಿ, ಡೋರ್ ಲಾಕ್ ಮಾಡು, ಮ್ಯೂಸಿಕ್ ಹೇಳ್ತಾ ಇರು, ಬೇಗ ಬಂದ್ಬಿಡು. ಸುಸ್ತಾಗಿ ಮನೆಗೆ ಮನೆ ಹತ್ರ ಆರಾಮ್ ಇರತ್ತ. ಆದ್ರೆ ನಮ್ಮ ಮನೆ ರಣರಂಗಾಗಿತ್ತು. ನೆಮ್ಮದಿ ಬೇಕಾಗಿತ್ತು ನನಗೆ. ಅರ್ಧ ರಾತ್ರಿ ಆಯ್ತು, ಇನ್ನೂ ಮನೆಗೆ ಬಂದಿಲ್ಲ. ನಾನು ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತ ಚಿಟ್ಬರ್ಸ್ಕೊಂತ ಕಾಲ ಕಳೆದೆ. ಹಂಗ್ ಚಿಟ್ಟಬರ್ಸ್ಬೇಕಾದ್ರೆ ಹಾಕಿ ಕ್ಷಮಿಸ್ಬೋದಿತ್ತು. ಕ್ಷಮಿಸಿದ್ರ ನಾನು ಚಿಗುರ್ಬೋದಿತ್ತು, ಬೆಳಿಬೋದಿತ್ತು, ಆಕಿನೂ ಬೆಳಿಬೋದಿತ್ತು. ನಿಮ್ಮ ಅಪ್ಪಾಜಿಯಿಂದ ಲೆಟರ್ ಬಂದೈತಿ. ನೋಡ್ದೆ, ಬರಾಕತ್ತೀನಿ. ನೀನು ಹೋಗು. ಬರೋದಿಲ್ಲ ಅಂತ ತೀರ್ಮಾನ ಮಾಡಿದ. ತೀರ್ಮಾನನೂ ಇಲ್ಲ, ಎಂಥದೂ ಇಲ್ಲ. ಅಪ್ಪನಿಗೆ ಸನ್ಮಾನ ಆಗಿದೆ ಅಂತ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ಗೇನು ಕೆಲಸ ಇಲ್ಲ ಅಲ್ಲಿ. ಮತ್ತ ನಾನು ಹೋಗೋದು ಬೇಡ ಅಂತೀನ. ನಾನು ಹಾಗೆ ಹೇಳಿಲ್ಲ. ಮತ್ತೇನು ಹೇಳಿದ್ರಿ? ಈಗ ಜಗಳ ಶುರು ಮಾಡ್ಬೇಕಾ? ನಾನು ಹೋಗಲ್ಲ. ಹೋಗಂದ್ರೆ ಹೋಗ್ತೀನಿ. ತಡಿ ಒಂದ್ ನಿಮಿಷ. ಏನು? ನಿಮ್ಮ ಅಪ್ಪನ ಮುಲಾಜಿಗೆ ಬಿದ್ದಣ ಅಂತ ಹೇಳಾಗ್ತಿಲ್ಲ ನೀನು. ನೋಡು, ನೀನ್ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದಾರೆ ನಿಜ, ಆದ್ರೆ ನೀನ್ ತಗೊಂಡಿದ್ದು ನನ್ಗೇನು ಅನ್ಸಿಲ್ಲ. ಅಷ್ಟು ಕೊಯ್ದ ನನ್ನ ಹೊರಗಡೆ ಹೇಳ್ಕೊಂತಿರ್ಲಿಲ್ಲ. ಮತ್ತ ನಿನ್ ಲೇಖನ ಯಾವ ಲೇಖನ? ವರದಕ್ಷಿಣೆ ವಿರುದ್ಧ ಮ್ಯಾಗ್ಝಿನ್ ಒಳಗೆ ಬರ್ತಿದ್ದು ಅದ್ರ ಫಾರ್ಮ್ ಅಂತ ಇರ್ತಿದ್ರ ಒಳಗಿನ ಬೇರೆ ನಾಡ್ತೈತಿ. ಯಾಕೆ ಹಿಂಗಾಗ್ತಿದ್ಯಾ? ನೀನು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿದ್ದ. ಮದುವೆ ಮುಂಚೆ ತಗೊಳ್ಳಿಲ್ಲ, ಮದುವೆ ಆದ್ಮೇಲೆ ತಗೊಂಡೆ. ಅಪ್ಪ ಅಮ್ಮ ಇಬ್ರು ಬಂದು ಇವ್ರು ಎಷ್ಟು ದಿನ ಗೌರ್ಮೆಂಟ್ ಕೆಲಸದಲ್ಲೇ ಇರ್ತಾರಂತೆ, ನೀನ್ ಅದಕ್ಕೊಂದು ಮಾತು ಹೇಳು ಅಂತ ಹೇಳೋದಕ್ಕೇನೆ ನಾನೇ ನಿನ್ನ ದುಡ್ಡು ತಗೊಂಡ ಬಲವಂತ ಮಾಡಿದ್ದು. ಆದ್ರೆ ಈಗ ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ರೆ ವಾಸಿ ಅನ್ನಿಸ್ತಿದೆ.
ಯಾಕೆ ಬೇಕು? ನೋಡು, ನಿನ್ನ ಬೆಂಗಳೂರು ಹೋಗುವಂತ ಬಲವಂತ ಮಾಡಿಲ್ಲ. ಇದೆಲ್ಲ ನಿಮ್ಗೆ ಮುಚ್ಕೊಳ್ಳಲ್ಲ ಅಂತ ಅಷ್ಟೇ. ಎಲ್ಲ ಅಪ್ಪನಿಂದ ಹೇಳ್ತಿದ್ದಾರೆ. ಅಲ್ಲಿಗೆ ಹೋಗು. ನಿನ್ ಕೆಲಸ ಬೇಗ ಆಗುತ್ತೆ. ನಾನು ಅಷ್ಟೇ ಕ್ರೀಡೆ ಮಾಡ್ತಿದ್ದೀರಾ? ನಿನ್ನ ಕ್ರೀಡೆ ಮಾಡ್ತಿರೋದು ನಾನಲ್ಲ, ನೀನೇ. ನಮ್ಮಪ್ಪ ಎಲ್ಲ ಅಳಿಯೋದಿಗೂ ಫ್ಯಾಕ್ಟ್ರಿ ಕೊಡ್ಸ್ಕೊಂಡಿದ್ದಾರೆ. ಅವರು ಬೇಕಂದಾಗ ದುಡ್ಡು ಕೊಡ್ತಾರೆ. ಅದನ್ನೆಲ್ಲ ಅವರು ಜನ್ಮಸಿದ್ಧ ಹಕ್ಕು ಅಲಂಕಾರ ಮಾಡ್ಕೊತಾರೆ. ಆದ್ರೆ ನೀನು ಹಾಗಲ್ಲ. ನಮ್ಮಪ್ಪ ಏನೇ ಸಹಾಯ ಮಾಡಿದ್ರು ನೀನ್ ಕೋಪ ಬರುತ್ತೆ. ನೀನ್ ಕೋಪ ತೆಗೆದು ನನ್ನ ಮೇಲೆ ಹಾಕ್ತೀಯ. ನಾ ಬೆಳೆದ್ ಬಂದಿದ್ದ ಪಕ್ಷ ನಂದ ನೋಡು, ಅಷ್ಟು ನಾನು ನಮ್ಮ ಮಕ್ಕಳಿಂದ ದೂರ ಇರೋದು ಯಾಕೆ ಅನ್ಕೊಂಡಿದ್ಯಾ? ಅವ್ರು ಒಳ್ಳೆತನನೇ ನಮ್ಮನ್ನ ಹಾಳು ಮಾಡ್ತಾ ಇದೆ. ಅವ್ರಿಗೆ ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೋತೀವಿ ಅಂತ ಅನ್ಸಿಲ್ಲ. ಮುಂಬೈಯಲ್ಲಿ ಕೆಲಸ ಸಿಗೋದು ದೊಡ್ಡ ವಿಷಯ ಏನಲ್ಲ. ಈ ಕಾರು ಬಂಗ್ಲೆ ಶ್ರೀಮಂತಿಗೆ ಯಾಕೆ ಬೇಕು? ಫ್ಯಾಕ್ಟ್ರಿ ಮೇಲೆ ಸಾಲ ತೀರ್ಸ್ಲಕ್ಕ ನಾನು ನೀನು ದುಡಿದ್ರು ಸಾಕಾಗಂಗಿಲ್ಲ. ನಿಮ್ಮ ಅಪ್ಪಾಜಿಗೆ ನಂಬಿಕೆ ದ್ರೋಹ ಮಾಡಕ್ಕಾಗಲ್ಲ. ರೊಕ್ಕ ಅವರು ಹೆಂಗಾರ ಕೊಟ್ಟಿರ್ಲಿ, ಸಾಲ ಅಂತನ ತಗೊಂಡೆ ನಾನು. ಸರಿ, ಹಾಗಾದ್ರೆ ನಾನಂತೂ ಡಿಸೈಡ್ ಮಾಡಿದ್ದೀನಿ. ಏನ್ ಡಿಸೈಡ್ ಮಾಡಿ? ಲಾಸ್ಟ್ ಇಯರ್ ಫೆಲೋಶಿಪ್ ಬಗ್ಗೆ ರಾಜಂತ ಆಗಿತ್ತು, ನೆನಪಿದೆಯಾ? ನೆನಪದ ಹೇಳು. ಇವಾಗ ಅರ್ಜಿ ಹಾಕಿದೆ. ನಾಳೆ ಇಂಟರ್ವ್ಯೂ ಇದೆ. 2 ವರ್ಷ ನೀನ್ ಬಿಟ್ಟು ಇರಕ್ಕಾಗಲ್ಲ ನಂಗ. ಐ ನೋ. ನೀನು ಎದುರಿಗಿದ್ದಷ್ಟು ಹೊತ್ತು ಸಹಿಸಕ್ಕಾಗೋದಿಲ್ಲ ನನಗ. ನೀನು ನಿನ್ನ ಸೊಕ್ಕು ಕೊಳ್ಳು ಕೊಂಡ ಬೆದರಿಕೆ. ಆದ್ರೂ ನೀನಿಲ್ಲ ಅಂತ ಸಹಿಸಕ್ಕಾಗೋದಿಲ್ಲ ನನಗ. ನಿನ್ನೆ ದಿಲ್ಲಿಯಿಂದ ಫೋನ್ ಮಾಡಿದ್ದೆ. ಏನಂತ ಗೊತ್ತಿಲ್ಲ ನನಗ. ನನಗ್ ದೊಡ್ಡ ರೋಗ ಅನ್ಕೊಂಡಾಗ ಅನ್ಕೊಂಡ್ಬಿಟ್ಟಿನಿ ನಾನು. ಆದ್ರೂ ನನ್ ಬೇಕು ನೀನು. ನಿನ್ ಜೊತೆ ರೋಗ ಆಗಿ ನಾನು ಯಾಕೆ ತರಲಿ? ಯಾವ ಫೆಲೋಶಿಪ್ ಅದ? ಇಂಗ್ಲೆಂಡ್ನವರು ಸಿಕ್ಕಿದ್ರೆ ಆರ್ಟ್ ಹಿಸ್ಟ್ರಿಯಲ್ಲಿ ಓದೋದಕ್ಕೆ 2 ವರ್ಷ ಇಂಗ್ಲೆಂಡ್ ಹೋಗಿರ್ಬೋದು. ಸಿಕ್ಕೇ ಸಿಕ್ಕುತ್ತಂತ ಕನ್ಫರ್ಮ್ ಮಾಡ್ಕೊಂಡ ವಿಷಯ ಹಾಕಿರ್ತೀನಿ ನಾನು. ಸಿಗೋ ಸಾಧ್ಯತೆ ಇದೆ. ಹೌದು, ನಾನು ಗೊತ್ತ ನಡಿ. ಎಲ್ಲಿಗೆ? ತಾವು ಇಂಗ್ಲೆಂಡ್ ಹೋಗ್ತಿರಲಿಲ್ಲ? ಏನ್ ಹೇಳ್ತಿದ್ಯಾ? ಫ್ಯಾಕ್ಟ್ರಿ ಎಲ್ಲ ಏನ್ ಮಾಡ್ತೀಯಾ? ಮದುವೆ ಮುರಿಬೇಕಾಗಿದ್ದ ಒಪ್ಕೊ ಹಂಗಾರ. ನಿನಗ ಓದ್ಬೇಕು ಅನ್ಸುತ್ತ, ಬೆಳಿಬೇಕು ಅನ್ಸುತ್ತ, ಹಾಡ್ಬೇಕು ಅನ್ಸುತ್ತ, ಕುಣಿಬೇಕು ಅನ್ಸುತ್ತ, ಆರ್ಟ್ ಹಿಸ್ಟ್ರಿ ಲಂಡನ್ ಪ್ಯಾರಿಸ್ ವಾ. ನಾನು ಈ ಮನಿಗಾಗಿ ನಾಯಿ ಮನಿಗಾಗಿ
ಹೊಲಿಬೇಕಾಗೈತಿ ನೀ ಮುಡಿ ಹಾಕ್ಬಿಟ್ಟಿ ಏನು ನಿಮ್ಗೆ ಹಾಗನ್ಸಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನಿನಗೆ ಹಂಗ ಅನ್ಸೋದಿಲ್ಲ ಏನು ನಾನೇನು ಮದುವೆ ಮುಗಿತಾ ಇಲ್ಲ. ನನಗೆ 2 years ಟೈಮ್ ಬೇಕು, ತಗೊಳ್ತಾ ಇದ್ದೀನಿ ಅಷ್ಟೇ. ಹೆಂಗಸರು ನಿರ್ಧಾರ ಮಾಡಿದ್ರೆ ನಿಮ್ಗೆ ಹಠ ಅನ್ಸುತ್ತೆ ಅಲ್ಲ? ಜೀವನ ಇಡೀ ನೆರಳಿ ಸಾಯೋದಲ್ಲ ಅಂತ ಸಾಕಿಲ್ಲ ನೀನು ಶಾಪ ಹಾಕಿದಲ್ಲ ಚಲೋ ನೀ ನನ್ ಬೇಕು ನನ್ ದೂರ ಮಾಡಿ ಹೋಗ್ಬೇಡ ನೀ ದೂರ ಆದಷ್ಟು ಉನ್ಮಾದ ಹೆಚ್ಚುತ್ತ ನನಗ ಕ್ಷಮಿಸಿ ನಾನು ನಿನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಸುಳ್ಳು ಹೆಂಗಾಗುತ್ತೆ? ಅಷ್ಟಕ್ಕೂ ಓದ್ಬೇಕು ಅನ್ನೋದು ನನ್ನ ಪರ್ಸನಲ್ ಡಿಸಿಷನ್. ಇದು ನಾನು ನಿಮ್ಗೆ ಹೇಳೇಬಾರ್ದು. ನಿನ್ ಪರ್ಸನಲ್ ಡಿಸಿಷನ್ ಬೇಕಾಗಿತ್ತದು ನೀ ಬ್ಯಾಡ ಅನ್ನೋದಕ್ಕೆ ನಾ ಇಲ್ಲ ಕೊಡ್ತಾನೆ ನಾನೇ ನಿಮ್ ಮರ್ಯಾದೆ ತೆಗಿತಾ ಇಲ್ಲ. ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ ಬಿಡು. ಇದ್ದಾಗ ಬೆಂಗಳೂರಿಗೆ ಹೋಗಿ ನಿಮ್ಮ ಅಪ್ಪಾಜಿ ಮುಖಾರ ಹಿಂಗೆ ನೋಡ್ಲಿಲ್ಲ ನಾಳೆ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾನೆ ಸಿದ್ದೇಶ್ವರ ಮಠದಾಗ ಅನ್ನ ತಿಂದು ಬೆಳೆದವ ನನ್ನ ಮಾವಗ ನಾನು ನಿಯತ್ತಾಗಿರೋದು ಅವನ ಆಸ್ತಿಗನ ಅಂತ ಬಹಳ ಸಲ ಚೆನ್ನ ಅತಂತ್ರ ಬದುಕು ನಿನಗೆ ಆಯ್ಕೆ ಅದು ಆದ್ರೆ ಅತಂತ್ರ ಬದುಕು ನನ್ನ ಸಹಜ ಸ್ಥಿತಿ ಸ್ವಾಮಿಗಳು ಕಣ್ಣಿಗೆ ಬಿಡೋದಕ್ಕೋಗಿದ್ರ ಅಮಾಲಿ ಮಾಡ್ಕೊಂಡು ಇಲ್ಲ ಭಿಕ್ಷೆ ಪಡ್ಕೊಂಡಿದ್ದೇನೆ ಒಂದು ಆಪ್ಷನ್ ಇತ್ತು ನೀನದು ಒಪ್ಲಿಲ್ಲಲ್ಲ ನಮ್ದು ಮಕ್ಕಳಾಗಿದ್ರ ಎಲ್ಲಾ ಸರಿ ಹೋಗಿತ್ತು ನಾವು ನೆರಳಿಗೆ ಸಾಕಾಗಿದೆ. ಈ ನಮ್ಮನ್ನ ನಡೆಸಬೇಕಿತ್ತು. ಪ್ರೀತಿ ಅಂದ್ರ ಚಟ ಆಗಿತ್ತು ನನಗ ನಿನ್ನ ಮೈ ವಾಸನೆ ಅಷ್ಟ ನೆನಪೈತಿ ಮತ್ತ ನಿನ್ನ ಜಾಗ ಒಳಗೆ ಬೆಳಾಗ್ತ ನಾನು ಹೌದು, ನಮ್ಮನ್ನ ಬಂಧಿಸಬೇಕು ಪ್ರೀತಿ ಅಲ್ಲ. ನಿಮ್ ಮೇಲೆ ಗೌರವ ಇದೆ ನನಗೆ. ನಿಮ್ ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತಿದೆ. ನಿಮ್ ಬಗ್ಗೆ ಕೀಳಭಿಪ್ರಾಯ ಇಲ್ಲ. ಅಷ್ಟಾದ್ರೂ ಅರ್ಥ ಮಾಡ್ಕೋ. ಹಲೋ,
ಸಿಟ್ಟ ಆಗ್ಬೇಡ. ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಆದ್ರೆ ಒಂದು ವಿಷಯ, ನಾನ್ ಮನೆ ಬಂದಾಗ ನನ್ ಮೈ ಮುಟ್ಟಬಾರ್ದು. ಹಂಗೇನಾದ್ರು ಆದ್ರೆ ನಾನು ಹೇಸಿಗೆಯಿಂದ ಸತ್ಯ ಹೋಗ್ತೀನಿ. ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಮ್ಯಾಮ್ ರಿಯಲ್ ಇರೋದು ಅರ್ವಾದಲ್ಲ ರಿಯಲ್ ಇತ್ತು. ಯಾವಾಗ ಬಂದೆ? ಯಾಕೆ ಲೇಟಾಗಿ ಬಂದೆ? ಬೇಜಾರಾಗಿದೆ. ಫೋನ್ನಲ್ಲಿ ಚಿತ್ರವಾಗಿ ಆಡ್ತಿದ್ದೆ. ಜಗಳ ಆಗಿದೆ. ಅಲ್ಲ, ಮೇಡಮ್ ಕಾಣ್ಲಿಕ್ಕೆ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ನನ್ ಗಂಡ ಆಡೋದನ್ನ ನೋಡ್ದೆ. ಅವನಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ವಾ, ಅನ್ಕಂಡೆ ಏನಾದ್ರೂ ಉಚ್ಚೋಚನೆ ಮಾಡಿರ್ತೀಯಾ ಅಂತ. ಫೋನ್ನಲ್ಲಿ ವಿಚಿತ್ರವಾಗಿ ಆಡ್ತಿದ್ದೆ. ಮುಟ್ಬೇಡ ಅಂದೆ. ಹೇಗೆ ಆಗುತ್ತೆ ಅಂದೆ. ಬಿಡು ಅದನ್ನ. ಅದೇ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದೊಂದು ಖುಷಿ ಯೋಚನೆ ಇದೆ. ನನ್ನ ಗಂಡನ ಡಿವೋರ್ಸ್ ಕೇಳಿದ್ರು ಅಥವಾ ನಿನ್ನ ಮದುವೆ ಆಗು ಅಂತ ಕೇಳಿದ್ರು. ನನ್ನ ಮದುವೆ ಆಗೋಂತ ಕೇಳಿದಾಗ ನೀ ಯೋಚನೆ ಮಾಡಿರ್ಲಿಲ್ಲ. ಈಗಲೂ ಅಷ್ಟೇ ಯೋಚನೆ ಮಾಡಿದ್ದೆ ಅಂತ ಅನಿಸ್ತಾ ಇಲ್ಲ. ನಾನು ಸರಿಯಾಗಿ ಡಿಸೈಡ್ ಮಾಡಿದ್ದೀನಿ. ನನ್ನ ಜೊತೆ ಬಂದಿರ್ಬೋದು ಬೇಕಿದ್ರೆ. ಯಾಕೆ ಬೇಡವಾ? ಆಮೇಲೆ ಮಾತಾಡೋಣ. ಇರ್ತೀಯಾ? ಇಲ್ಲ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ನಿನ್ನೆ ಬೆತ್ತಲಾಗದೆ ತಪ್ಪು ಮಾಡಿದೆ. ಸಾರಿ. ನಾನು ಯಾವಾಗ ಡಿಸೈಡ್ ಮಾಡಿದೆ ಗೊತ್ತಾ? ನೀನು ಹೆಂಡತಿ ಬಗ್ಗೆ ಹೇಳ್ತಿದ್ದಲ್ಲ, ಅವಳ ಹೆಂಡತಿ ಆಗಿರ್ಲಿಲ್ಲ, ನಮ್ಮಿಬ್ಬರಿಗೂ ಮದುವೆನೇ ಆಗಿರ್ಲಿಲ್ಲ. ಅಂಥದ್ದೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ನೀನು ಕೆಳ ಮಧ್ಯಮ ವರ್ಗದವ್ರನ್ನ ಬೈತಿದ್ದೆ. ನೀನು ಹೆಂಡತಿ ಹಣನ ಬಣ್ಬಣ್ಣವಾಗಿ ವಿವರಿಸ್ತಿದ್ದೆ. ನೀ ಹರಿಕತೆ ಕೇಳ್ತಿದ್ದೆ. ಸುಮ್ಮನೆ ಕೇಳಿಸ್ತಾ ನೀನು ಹೆಂಡತಿ ಬಗ್ಗೆ ಹೇಳ್ಬೋದ? ಹೆಂಗಸಾಗಿ ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏನ್ ಸಿಕ್ಕದ್ರಿಂದ? ನಿನಗೇನ್ ಸಿಗುತ್ತೆ ಇದರಿಂದ? ಸುಮ್ಮನೆ ಬದುಕು ಹಾಳಾಗ್ತಂತೆ. ಹಾಳಾಗಿತ್ತು. ತಪ್ಪು ಮಾಡ್ತಾ ಇದೀಯ. ತಪ್ಪು ಮಾಡೋದ ಸರಿ ಮಾಡ್ಕೊಡ್ತೀನಿ. ನೀವೆಲ್ಲರೂ ಸುತ್ತ
ಹೆಣ್ಣಿನ ಸಂಬಂಧ ಗರ್ಭ ಇದ್ದಂಗೆ. ಸಾವಿರ ನರಗಳು ಒಂದಕ್ಕೊಂದು ಹೊಂದ್ಕೊಂಡು ಗೂಡು ಕಟ್ಟಿರ್ತವೆ. ಅಷ್ಟು ಸುಲಭ ಅಲ್ಲ ಅದು ಒದ್ದು ಹೊರಗೆ ಬರೋದು, ಅಥವಾ ಅನಿವಾರ್ಯನೂ ಅಲ್ಲ. ಜಂಗಮದ ನಿಜವಾದ ಅರ್ಥ ಆಗಬೇಕಾದರೆ ನಮ್ಮಪ್ಪ ಲಿಂಗಾಯತರಲ್ಲಿ ಬಹಳ ದೊಡ್ಡ ಶ್ರೀಮಂತ. ಅಂತ ಶ್ರೀಮಂತ ಕೇಳ್ಬಿಡೋದು ನಮ್ಗೆ ಜಂಗಮದವರು ಅಂದ್ರೆ ಕೇವಲ ಭಿಕ್ಷೆ ಬೇಡದವರು ಹಾಗೂ ವಸ್ತ್ರಧಾರಿಗಳು ಮಾತ್ರ ಆಗಿದೆ. ನಮ್ಮನೆಗೆ ಮಂತ್ರಿಗಳು, ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು, ಡಾಕ್ಟರ್ಗಳು ಬರು ನಮ್ಮನ್ನೆಲ್ಲ ಎತ್ಕೊಂಡು ಗುರು ಮಾಡೋದು. ನಮ್ಮಪ್ಪ ಸ್ವಲ್ಪ ದಡ್ಡ, ಅಥವಾ ಎಲ್ಲ ಅಪ್ಪಂದ್ರು ದಡ್ರು ಅನ್ಸುತ್ತೆ. ಅವ್ರ ಗೋಳಿಗೆಗೆ ಉಪ್ಪಿ ಅಟ್ಟಕ್ಕೆ ಬಿಡು. ನನಗೆ ಜಂಗಮದ ನಿಜವಾದ ಅರ್ಥ ಆಗಿದ್ದು ಮುಂಬೈ ಬಂದೆ. ಇಲ್ಲಿ ಯಾರು ಬಡವರಲ್ಲ, ಯಾರು ಶ್ರೀಮಂತರಲ್ಲ. ಅವರವ್ರ ಬದುಕಿಗೆ ಅವರವರ ಶ್ರೀಮಂತರು. ಹಾಗೆ ನೋಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಬರೋದು ಕೂಡ ತುಂಬಾ ನೀಟಾಗಿ ಬಂದಿತ್ತು. ಇದನ್ನೆಲ್ಲ ನೋಡೋದ್ಮೇಲೆ ನಮ್ಮ ಶ್ರೀಮಂತ ಏನು ದೊಡ್ಡದಲ್ಲ ಅಂತ ಅನಿಸ್ತು. ಬುಕ್ಕು ಬೇಡ ಬರ್ದಾಗಿತ್ತು. ಆದ್ರೆ ಅವನಿಂದ ಮಕ್ಕಳು ಸಂಸ್ಕಾರ ಬೀಜದಿಂದ ಬರಲ್ಲ, ನಾವು ಬರ್ತಿದ್ದ ರೀತಿಯಿಂದ ಬರಲ್ಲ. ಆದ್ರೆ ನಾವು ಬರ್ತಿದ್ದ ರೀತಿನೇ ಸರಿ ಇಲ್ಲ. ಇಲ್ಲ, ನಾನು ನನ್ನ ಗಂಡನ ಬೈತಾ ಇಲ್ಲ. ಹಾಗೆ ನೋಡಿದ್ರೆ ಅವನು ತುಂಬಾ ಒಳ್ಳೆಯವ. ಲಂಡನ್ನಲ್ಲಿ ಇದ್ದಲ್ಲ, ನೀನೇ ಹೇಳು, ನಾನಂತ ಪಾಪಗಳು ಅಲ್ಲಿ ಬದುಕೋದ? ಇನ್ನೊಂದು ಮಾತ್ರ ಬದುಕೋಕ್ ಸಾಧ್ಯ ಅಲ್ಲಿ. ಆ ಲಂಡನ್ ನಿನಗೆ ಅಂತಾನೆ ಕಟ್ಟಿದ್ದಾರೆ. ನನಗೆ ಸಾಯೋದಕ್ಕಂತೂ ಇಷ್ಟ ಇಲ್ಲ, ಬದುಕಬೇಕು ಅಂತ ಆಸೆ. ಆದ್ರೆ ನೀ ನನ್ನ ಮನಸ್ಸು ನೋಡ್ತಾ ಇರು. ಆಯ್ತು ಬಾ ಮಾರೈತಿ, ನೀ ಗೆದ್ದರೆ ನಮಗೂ ಖುಷಿನೇ. ನಾನು ಇದನ್ನೆಲ್ಲ ಹಠದಿಂದ ಮಾಡ್ತಾ ಇಲ್ಲ, ನನ್ನ ಫ್ಯೂಚರ್ ಲೈಫ್ಗೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಗೆ ಒಂದಿನ ಗೊತ್ತಾಗುತ್ತೆ, ನೋಡ್ತಾ ಇದ್ದೀನಿ. ನಿನ್ನೆ ನೀನ್ ಮದ್ವೆ ಆಗೋದ ಕೇಳಿದಾಗ ಯೋಚನೆ ಮಾಡಿದ್ದಿಲ್ಲ, ಈಗಲೂ ಅಷ್ಟೇ ಯೋಚನೆ ಮಾಡಿದ್ದೆ ಅಂತ ಅನ್ನಿಸ್ತಾ ಇಲ್ಲ. ಆಳ ತಿಳಿದು ನದಿ ಕೇಳಿದವರು ಕೋಲ್ನ ಊರಿ ಊರಿ ದಾಟ್ತಾರಂತೆ ಅಂತ ಕತೆ ನಿಂದು. ಹೌದು, ನನಗೆ ಆಳ ತಿಳಿದೆ ಕೊಚ್ಕೊಂಡು ಹೋಗ್ತಾ ಇದ್ದೀನಿ. ಕೊಟ್ಟೆ ನಿಮ್ ಗಂಡ ಏನಂತೆ? ಒಂದು ಕೇಳು. ಹಲೋ, ಹೌದು ಹೇಳು. ನನ್ನ ಹತ್ರ ಫ್ರೀ ಇದೆ, ನೀನು ಮಲ್ಕೋ. ಏನಂತೆ? ಸರಿ. ನಾನು ಇವತ್ತಿಲ್ಲೇ ಇಲ್ಲ. ನೀವು ಬೇಡ ಅಂದ್ರೆ ಹೊರಗೆ ಮಾಡ್ಕೊಳ್ಳಿ. ಮನೆಗೆ ಹೋಗು, ಪ್ರಾಬ್ಲಮ್ನ ಫೇಸ್ ಮಾಡು.
ಮಂಚು ಕೆಳಗಡೆ, ನಾನು ಮಂಚು ಕೆಳಗಡೆ ಮಲ್ಕೋಬೇಕು. ಇಡೀ ರಾತ್ರಿ ಎಚ್ಚರ ಇರಬೇಕು. ಏನೇ ಬಂದು ತಡ್ಕೋಬೇಕು. ಯಾಕೆ ತಡ್ಕೋಬೇಕು? ಇಬ್ಬರಲ್ಲಿ ಯಾರೇ ಇಟ್ಟರು ತಪ್ಪದ್ರು ನನ್ನ ತಲೆ ಮೇಲೆ ಬರುತ್ತೆ. ಅಲ್ಲಿನ ಗಂಡ ನಮ್ಮಿಬ್ಬರನ್ನ ಒಟ್ಟಿಗೆ ಇವತ್ತು ಅನ್ಕೋತಾ ಇದ್ದಾನೆ. ಇನ್ನು ನೀನು ಒಮ್ಮೆ ಜೊತೆಗೆ ವಿಷ ಕುಡಿದ್ರು ಕುಡಿತೀಯ, ಆಟಾಗಿ ನೀನು ಸಾಯ್ತೀಯ, ನಮ್ದು ಸಾಯ್ತೀಯ. ನನಗ್ ಗೊತ್ತಿಲ್ವಾ ಅಥವಾ ನೀನು ಗೊತ್ತಿಲ್ವಾ? ಸರಿ ಬಿಡು, ನನ್ನ ನಂಬರ್ ಏತಿತ್ತು ಅವನಿಗೆ. ನಾನೇ ಚೀಟಿ ಬರ್ದಿಟ್ಟು ಬಂದೆ. ಓ ಶಬ್ಬಾಷ್, ಕ್ಯಾಲೆಂಡರ್ ಕೆಲಸ ಮಾಡಿದ್ಯಲ್ವಾ? ಏನೇನೋ ಮಾಡ್ಬೇಡ, ಹೆಚ್ಚು ಕಮ್ಮಿ ಆದ್ರೆ ಅಪ್ಪನಿಗೂ ಹೋಗುತ್ತೆ. ನಿಮ್ಮ ಸಮಸ್ಯೆನ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ನನ್ನ ಬಗ್ಗೆ ತರಬೇಡಿ. ಏಯ್ ನೋಡು, ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಹಾಗಂತ ನಾನು ತಲೆ ಕೊಡ್ಬೇಕಾ? ಬಾ, ಮನೆಯವ್ರಿಗೂ ಬಿಟ್ಟು ಬರ್ತೀನಿ. ಡ್ರೈವರ್, ನಾನೆಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ ಭಯ ನಿನಗೆ? ಗಂಡಸರು ಹುಟ್ಟುಗುಣ. ನೋಡು, ನೀ ಇಂಗ್ಲೆಂಡ್ ಹೋಗ್ಬೇಕಂತಿದ್ರೆ ಹೋಗ್ಬಾ. ನೀನು ಹೋದಾಗೆ ಹಿಂದೆ ಬಂದ್ರೆ, ಐ ಮೀನ್ ಆಗ್ಲೂ ನಿಂಗೆ ಈಗಿರೋ ಗಂಡ ಬೇಡ ಅಂತಂದ್ರೆ ನನಗೆ ಕಾಲ್ ಮಾಡು, ನಾ ಎಲ್ಲಿದ್ರು ಬರ್ತೀನಿ. ನಿನ್ಗಾಗಿ ಕಾಯ್ದೆ ಆಗ್ತೀನಿ. ಬೇಡ, ಮತ್ತೆ ಗೋಚರಗಳನ್ನ ಸೃಷ್ಟಿಸ್ಕೊಳ್ಳೋದಕ್ಕಾಗಲ್ಲ. ಏನು ಹೊಸ ಓದಲ್ಲ. ನಿನ್ ಗಂಡನಿಗೆ ನಾವು ಒಂಟಿ ಅಂತ ಹೇಳ್ಬೇಡ. ನನ್ಗೊಂದು ಹೆಂಡತಿ, 4-5 ಜನ ಮಕ್ಕಳು ಅಂತ ಹೇಳಿ. ದಯವಿಟ್ಟು ಕೊಡ್ಬೇಕು ಅಂತಂದ್ರೆ ಕೊಟ್ಬಿಡು, ಹೆದರ್ಕೋಬೇಡ. ಇನ್ನೇನಾದ್ರೂ ಇದೆಯಾ? ಮಾಡಿ ಸಿಟ್ಟಾಗ್ಬೇಡ. ಏನಾದ್ರು ಕೇಳ್ಬೇಕಂತ ಕೇಳಿದೆ ಅಷ್ಟ. ಅಪ್ಪನಿಗೆ ಫೋನ್ ಮಾಡಿಲ್ಲ ತಾನೆ? ಸಾರಿ. ನೀನು ರೂಮ್ ಒಳಗ ಮುಕ್ಕೋ, ನಾವು ಹೊರಗೆ ಮುಕ್ಕೋತೀನಿ. ಸರಿ.
ಲಂಡನ್ ನಿಂದ ಅಡ್ರೆಸ್ ಕೊಡು. ಯಾಕೆ? ಚಿಂತೆ ಮಾಡಬೇಡ, ನಾ ಏನು ಲೆಟರ್ ಬರೆದು ತ್ರಾಸ ಕೊಡಲ್ಲ. ನಿಮ್ಗೆ ಏನಾದ್ರು ಹೊಡಿಬೇಕು ಅನ್ಸಿದ್ರೆ ಬಿಡಿ. ನಾನೇನಾದ್ರು ಆಗಿದ್ರೆ ಹಂಗೆ ಮಾಡಿರ್ತೀನಿ. ಇಲ್ಲ, ನನಗೇನು ಹಂಗೆ ಅನ್ಸಲಿಲ್ಲ. ಈಗ ಡೈವರ್ಸ್ ಬೇಕಂದ್ರೆ ಊರಿಂದ ಮದ್ವೆಗೆ ಸಹಿ ಮಾಡ್ತೇನೆ. ಏನ್ ಮಾಡ್ತಿ? ಡೈವರ್ಸ್ ಅಪ್ಲಿಕೇಶನ್ ಸಹಿ. ನಮಗೆ ಡೈವರ್ಸ್ ಬೇಡಿತ್ತು. ನನಗೂ ಏನ್ ಬೇಡ. ನಿಮ್ಮ ಅಪ್ಪಾಜಿ ಸಾಲ ನಂದು ಒಳಗೆ ತೀರಿಸ್ತಾರೆ. ಮತ್ತೆ ಯಾಕದೆಲ್ಲ? ನಾನು ಶುರು ಮಾಡಿದ್ದೆಲ್ಲ ಸುಖಿ ಇದೆ. ಹುಡುಗಿ ಅಂತ ನಿನಗೆ ಎಷ್ಟು ಅಂತ ನೀನಂದ್ರೆ ನನಗೆ ಇಷ್ಟ ಇಲ್ಲ. ಮಾತ್ರ ಫ್ರೆಂಡ್ಶಿಪ್ ಅಂದ್ರೆ ಓಕೆ ಅನ್ಸುತ್ತೆ. ಯಾರು ನನಗೆ ಇಷ್ಟಪಟ್ಟಿಲ್ಲ. ಇಲ್ಲ. ಯಾಕೆ? ಹಂಗಿದ್ರೆ ಸುಲಭ ಇತ್ತಲ್ಲ. ನಮ್ಮ ಪ್ರಾಬ್ಲಮ್ಗಳಿಗೆ ಬೇರೆಯವರು ಹೇಗೆ ರೀಸನ್ ಆಗ್ತಾರೆ? ನೀನ್ ಯಾರನ್ನ ಲವ್ ಮಾಡಿದ್ದ? ಮಾಡಿದ್ದೆ. ಯಾರನ್ನ? ಇದನ್ನೇ ಆದ್ರೆ ಈಗ ನಾನು ಕೊಡುದಿಲ್ಲ. ನಾಳೆ ಬೆಳಿಗ್ಗೆ ನಾನು ಬೆಂಗಳೂರು ಹೊರಟೇನೆ. ಫ್ಯಾಕ್ಟ್ರಿ ವ್ಯವಸ್ಥೆ ಏನ್ ಮಾಡಿದ್ಯಾ? ಮಧ್ಯಾಹ್ನ ಮಾಡಿ ಮುಗಿಸೇನೆ. ಇಷ್ಟಕ್ಕೂ ಯಾರು ಬೇಕು ಫ್ಯಾಕ್ಟ್ರಿ? ಸ್ವೀಟ್ ಡ್ರೀಮ್ಸ್. ಒಂದು ಮಣ್ಣಿನ ಮಾಯೆಯ ಮಾಡಿಸಿದ ಕೊನೆಗೂ ಬಂದಿಯ 4 ವರ್ಷ ಆದ್ಮೇಲೆ